ಹಲೋ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ರಾಮ ಕ್ಷತ್ರಿಯಸ್ ಮಾತಾಡೋದು. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ನಿಮಗೆ ದೇವರು ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹಾರೈಸುತ್ತಾ, ಇವತ್ತು ನಾನು ಬೆಳ್ಳೆಂಡೂರಿನ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ನಿಮಗೂ ಕೂಡ ದೇವಸ್ಥಾನವನ್ನು ತೋರಿಸ್ತೀನಿ. ನೋಡಿ, ಇದೇ ನಮ್ಮ ಬೆಳ್ಳೆಂಡೂರಿನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ನೋಡಿ, ಬೆಳ್ಳೆಂಡೂರು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ನೋಡಿ, ದೇವಸ್ಥಾನದ ಮುಂಭಾಗ ಎಷ್ಟು ಸುಂದರವಾಗಿದೆ. ನೋಡಿ, ಗರುಡಗಂಬ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಹಾಗೆ ಹೂವುಗಳಿಂದ ಕಂಬಗಳಿಗೆ ಎಷ್ಟು ಸುಂದರವಾಗಿ ಅಲಂಕಾರಗೊಂಡಿದೆ. ಒಂದೊಂದು ಕಂಬಕ್ಕೂ ಬಾಳೆ ಗಿಡ ಕಟ್ಬಿಟ್ಟು ಮತ್ತು ಹೂವಿನ ಅಲಂಕಾರ ಮಾಡಿದ್ದಾರೆ. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ನೋಡಿ, ದೇವಸ್ಥಾನ ಎಷ್ಟು ತುಂಬ ಸುಂದರವಾಗಿದೆ. ಹೂವುಗಳಿಂದ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ಹಾಗೆ ಇನ್ನು ಆ ದೇವಸ್ಥಾನದ ಗೋಪುರ ನೋಡಿ, ತುಂಬಾ ಚೆನ್ನಾಗಿದೆ. ಹಾಗೆ ನೋಡಿ, ಮತ್ತೊಮ್ಮೆ ಗೋಪುರವನ್ನು ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ನೋಡಿ, ಈ ದೇವರು ಯಾವುದಪ್ಪ ಅಂದರೆ ಶ್ರೀ ವರದರಾಜ ಸ್ವಾಮಿ. ಎಷ್ಟು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ, ತುಂಬಾ ಚೆನ್ನಾಗಿ. ನೋಡಿ, ವೀರಾಂಜನೇಯ ಸ್ವಾಮಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನೋಡಿ, ಈ ದೇವರು ಶ್ರೀ ವರಲಕ್ಷ್ಮಿ ದೇವರು, ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನೋಡಿ, ಈ ದೇವರು ಬಂದು ನರಸಿಂಹ ಸ್ವಾಮಿ, ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನೋಡಿ, ದೇವರ ಮುಂದೆ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ದೇವರು ನೋಡಿ ಹೀಗಿದೆ ಅಂತ. ನೋಡಿ, ದೇವರಿಗೆ ಮಹಾಮಂಗಳಾರತಿ ಮಾಡ್ತಿದ್ದಾರೆ. ಎಲ್ಲರೂ ದೇವರ ದರ್ಶನವನ್ನು ಮಾಡ್ಕೊಳ್ಳಿ. ನೋಡಿದ್ರಲ್ಲ ದೇವಸ್ಥಾನ ಹೇಗಿತ್ತು ಅಂತ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬರ್ ಮಾಡಿಲ್ವ, ಸಬ್ಸ್ಕ್ರೈಬರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಇಲ್ಲಿಗೆ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಹಲೋ ಕರ್ನಾಟಕ, ಬಾಯ್ ಬಾಯ್.